देखिए, आज सभी पार्टियों के नेतागण ये समारंभ में आ रहे हैं और हम पूरे इंडिया पार्टी के जो अलायंस पार्टीज है ಎಲ್ಲ ಕನ್ನಡ ಮೀಡಿಯಾ ಇದು ಕನ್ನಡದಲ್ಲಿ ಅವಕ್ಕಾಗಿ ಇದೇನು ಆಲ್ ಇಂडिया न्यूज ಆಗಬೇಕಲ್ಲಪ್ಪ ಇದು सो उन सबको हमने बुलाया है, इनविटेशन दिया है, तो सभी लोग आएंगे और मिल के ये समारंभ करेंगे। इससे एक मैसेज जाएगा कि इंडिया एक मजबूत अलायंस है और आगे आने वाले जो इलेक्शन में ये एनडीए का मुकाबला करेगा। और जो आज मोदी हर जगह जाके शुरुआत कलबुर्गी से की है, अच्छी बात है, लेकिन उन्होंने जो पूरे देश के फेरे लगा रहे हैं और अंत में वो डेमोक्रेसी को खत्म करना चाहते हैं। मैं ये कह रहा हूँ पहले से, ये आखिरी इलेक्शन है, डेमोक्रेसी का आखिरी इलेक्शन मुझे दिखता है। जिस ढंग से वो काम कर रहे हैं, जिस ढंग से वो बातें कर रहे हैं, जिस ढंग से लोगों में डिवीजन करने की बात करते हैं, जिस ढंग से हर स्टेट में जाके वहाँ लोगों को भड़काते हैं, तो ये एक तरीके से लास्ट इलेक्शन, डेमोक्रेसी का लास्ट इलेक्शन दिख रहा है मुझे। ಭಾರತ್ ಜೋಡೋ ಯಾತ್ರೆ ಮತ್ತೆ ನ್ಯಾಯ ಯಾತ್ರೆ ಎರಡು ಯಾತ್ರೆಗಳ ಸಂದೇಶ ಏನ್ ಸರ್ ಇವತ್ತು ಟೋಟಲ್ ಅಂದ್ರೆ ಪ್ರಮುಖವಾಗಿ ಈ ನ್ಯಾಯ ಯಾತ್ರೆ ನಮ್ಮ ರಾಹುಲ್ ಗಾಂಧೀಜಿಯವರು ಸುಮಾರು 6,300 ಕಿಲೋಮೀಟರ್ ಈಗಾಗಲೇ ಅವರು ನಡ್ಕೊಂಡು ಬಂದಿದ್ದಾರೆ. ಅಂದರೆ ಇದು ಎರಡನೇ ಹಂತದ. ಬಹುಶಃ ಇಷ್ಟೊಂದು ಪಾದಯಾತ್ರೆಗಳು ಅಥವಾ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಥವಾ ಹೈಬ್ರಿಡ್ ಒಂದು ಟೈಪ್ ಅಂದ್ರೆ ಬಸ್ಸು ನಡೆಯೋದು ಇದು ಎಲ್ಲನೂ ಸೇರಿ ಒಂದು ದೊಡ್ಡ ಯಾತ್ರೆ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಯಾವ ನಾಯಕರು ಕೂಡ ಮಾಡಿಲ್ಲ. ಇದು ಒಂದು ರಾಹುಲ್ ಗಾಂಧಿಯವರ ಸಾಧನೆ. ಅದು ದೇಶದ ಜನರಿಗೆ ಎಚ್ಚರಗೊಳಿಸ್ತಕ್ಕಂಥದ್ದು, ಯುವಕರಿಗೆ ಒಂದು ವಿಶೇಷವಾಗಿ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಜನಜಾಗೃತಿ ಮಾಡ್ತಕ್ಕಂಥದ್ದು, ಬಡವರಿಗೆ, ದಲಿತರಿಗೆ, ಹಿಂದುಳಿದಂಥವರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ಜಾಗೃತಿಗೊಳಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಅವರು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಪಕ್ಷದ ವತಿಯಿಂದ ಧನ್ಯವಾದ ಹೇಳ್ತೇನೆ ಮತ್ತು ಜನನೂ ಕೂಡ ಅಷ್ಟೇ ಇದಕ್ಕೆ ಮೆಚ್ಚಿದ್ದಾರೆ. ಅದನ್ನೇ ಇವತ್ತು ಅಂತಿಮ ಒಂದು ಸಮಾರಂಭವನ್ನು ನಾವು ಬಾಂಬೆದಲ್ಲಿ ಮಾಡ್ತಾ ಇದ್ದೇವೆ. ಯಾಕಂದರೆ ಬಾಂಬೆದು ಬಹಳ ನಮಗೆ ಮುಖ್ಯ. ಬಾಂಬೆನಲ್ಲೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಸ್ಥಾಪನೆ ಆಗಿದ್ದು, ಬಾಂಬೆನಲ್ಲೇ ಮಹಾತ್ಮ ಗಾಂಧೀಜಿಯವರು ಭಾರತ್ ಛೋಡೋ ಅಂತ ಹೇಳಿ ಘೋಷಣೆ ಮಾಡಿ ಚಳವಳಿ ಮಾಡಿದ್ದು. ಅದಕ್ಕಾಗಿ ಬಾಂಬೆಗೆ ಬಹಳ ಮಹತ್ವವಿದೆ. ಅದು ಅಲ್ಲದೆ ಸಂವಿಧಾನ ಬರೆದಂಥ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವರ ಕರ್ಮಭೂಮಿನೂ ಕೂಡ ಮಹಾರಾಷ್ಟ್ರ ಬಾಂಬೆ ಇದೆ. ಅದಕ್ಕಾಗಿ ಅದಕ್ಕೆ ವಿಶೇಷ ಮಹತ್ವ ಇಟ್ಟು ನಾವೆಲ್ಲರೂ ಅಲ್ಲೇ ಈ ಒಂದು ಅಂತ್ಯ ಅಂದರೆ ಕೊನೆ ಭಾಷಣ ನಮ್ಮ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಬರ್ತಾರೆ, ಬೇರೆ ಬೇರೆ ನಾಯಕರು ಕೂಡ ಬರ್ತಾರೆ. ಅದಕ್ಕಾಗಿ ಒಂದು ಒಕ್ಕಟ್ಟಿನ ಪ್ರದರ್ಶನ ಜೊತೆಯಲ್ಲೇ ನಾವು ಮುಂದಿನ ಚುನಾವಣೆಯನ್ನು ಒಂದಾಗಿ ಎದುರಿಸ್ತೇವೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.